ವಿದ್ಯಾರ್ಥಿಗಳೇ, ಈಗ ಅಭ್ಯಾಸ 3.2 ಇದರಲ್ಲಿ 3.2ರಲ್ಲಿ ನಾನು ನಿಮಗೆ ಒಂದನೇ ವಿಭಾಗದ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಹೇಳಿದ್ದೆ. ಈಗ ಎರಡನೇ ವಿಭಾಗದ ಲೆಕ್ಕಗಳನ್ನು ಬಿಡಿಸು. ಮೊದಲನೇದಾಗಿ ಒಂದು ಲೆಕ್ಕ 9x plus 3y plus 12 is equal to 0. 18x plus 6y plus 24 is equal to 0. ಈ ಪ್ರತಿನಿಧಿಸುವ ಸರಳ ರೇಖೆಗಳನ್ನು ಛೇದಿಸುತ್ತವೆಯೋ ಛೇದಿಸುವುದಿಲ್ಲವೋ ಸಮಾಂತರವಾಗಿವೆಯೋ ಅನ್ನೋದನ್ನು ನಾವು ತಿಳ್ಕೋಬೇಕು. ಹಾಗಾದರೆ a1x b1y ಪ್ಲಸ್ c1 is equal to 0 ಹಾಗಾದರೆ a1 is equal to 9, b1 is equal to 3, c1 is equal to 12. ಆದರೆ ಅದೇ ರೀತಿ ಎರಡನೇ ಸಮೀಕರಣದಲ್ಲಿ a2x b2y c2 is equal to 0. a2 ಅಂದರೆ 18 and b2 ಅಂದರೆ b2 is equal to 6, c2 is equal to 24 ಆಗುತ್ತೆ. ಹಾಗಾದರೆ a1 by a2 ಮಾಡಿದರೆ ಏನಾಗುತ್ತೆ? 9 by 18 ಮೂರಲೆ 9 ಒಂದೇ 9 2 10 is equal to 1 by 2. b1 by b2 ಮಾಡಿದರೆ b1 is 3 divided by b2 6 ಮೂರೊಂದೇ 3 is equal to 1 by 2. ಅದೇ ರೀತಿ ನಾವು c1 by c2 ಮಾಡಿದರೆ 12 by 24 ಆಗುತ್ತೆ. 12 1 ಜಾ 12 2 ಜಾ therefore 1 by 2 ಆಗುತ್ತೆ. ಇದ್ರ ಪ್ರಕಾರ 1 by 2 is equal to 1 by 2 is equal to 1 by 2 ಅಂದರೆ a1 by a2 is equal to b1 by b2 is equal to c1 by c2 ಈಕ್ವಲ್ ಆಗುತ್ತೆ. ಆಲ್ ಆರ್ 1 by 2 ಎಲ್ಲವೂ 1 by 2 ಆಗಿದೆ. 1 by 2 1 by 2 1 by 2. ಸೊ ಇಲ್ಲಿ ಜೋಡಿ ರೇಖಾತ್ಮಕ ಸಮೀಕರಣಗಳ ನಿಯಮದ ಪ್ರಕಾರ ಇವೆಲ್ಲವೂ ಈಕ್ವಲ್ ಆಗಿದ್ರೆ ಈ ಸಮೀಕರಣಗಳು ಏನಾಗುತ್ತೆ? ಪರಸ್ಪರ ಐಕ್ಯವಾಗುತ್ತವೆ. ಅಂದ್ರೆ ಅಪರಿಮಿತ ಬೆಲೆಗಳನ್ನು ಹೊಂದಿವೆ. ಅಪರಿಮಿತ ಬೆಲೆಗಳು ಇವೆ ಅಂತ. ಸೊ ಈ ರೀತಿ ನಾವು ಇಂತಹ ಲೆಕ್ಕಗಳನ್ನು ಬಿಡಿಸಬೇಕಾಗತ್ತೆ. ಓಕೆ, ಮುಂದೆ ಹಾಗಾದರೆ ಮುಂದಿನ ಲೆಕ್ಕಾಚಾರ ಏನಾಗುತ್ತೆ? ಓಕೆ, ಹಾಗೆಯೇ ಭಾಗ 3 ಮೂರನೇ ಭಾಗದಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾನೆ. ಸ್ಥಿರವಾಗಿಯೇ ಅಸ್ಥಿರವಾಗಿಯೇ ಕೇಳ್ತಾನೆ. 3x plus 2y
3x plus 2y is equal to 5. 2x minus 3y. 2x minus 3y equal to 7. ಇವುಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಅಂತ ಕೇಳ್ತೀವಿ. ಮತ್ತೆ ನಾವೇನು ಮಾಡಬೇಕಾಗುತ್ತೆ? a1 is equal to 3, b1 is equal to 2. ಮೊದಲು ನಾವು ಅದನ್ನು 3x plus 2y minus 5 is equal to 0 ರೂಪಕ್ಕೆ ಬದಲಾಯಿಸಿಕೊಳ್ಬೇಕು. 2x minus 3y minus 7 is equal to 0 ರೂಪಕ್ಕೆ ಬದಲಾಯಿಸಿಕೊಳ್ಬೇಕು. a1 is 3, b1 is 2, c1 is minus 5, a2 is 2, b2 is minus 3, c2 is minus 7. a1 by a2 is equal to 3 by 2, b1 by b2 is equal to 2 by minus 3. ಇದು ಏನಾಯಿತು ಸಾಕು. ಸೊ a1 ಅಂದರೆ 3 by 2 is minus 2 by 3ಗೆ ನಾಟ್ ಈಕ್ವಲ್. a1 ಅಂದರೆ a1 by a2 b1 by b2 is not equal. a1 by a2 ಗೆ b1 by b2 not equal. ನಾಟ್ ಈಕ್ವಲ್ ಅಂದರೆ ಈ ನಿಯಮದ ಪ್ರಕಾರ ಈ ಸಮೀಕರಣದ ರೇಖೆಗಳು ಏನು ಮಾಡ್ತವೆ? ಈ ಸಮೀಕರಣದ ರೇಖೆಗಳು ಪರಸ್ಪರ ಛೇದಿಸುತ್ತವೆ. ಆದ್ದರಿಂದ ಇವು ಸ್ಥಿರ ಜೋಡಿಯಾಗಿವೆ. ಏಕೆಂದರೆ ಒಂದೇ ಪರಿಹಾರ ಹೊಂದಿವೆ. ಆದ್ದರಿಂದ ಇದು ಅವನು ಕೇಳಿದ ಪ್ರಶ್ನೆಗೆ ಉತ್ತರ, ಇವು ಸ್ಥಿರ ಜೋಡಿಯಾಗಿವೆ. ಈ ರೀತಿ ನಾವು ಇದನ್ನ ಬಿಡಿಸ್ಬೇಕಾಗುತ್ತೆ. ಓಕೆ, ಹಾಗೆ ಇದರಲ್ಲಿ ಇನ್ನೂ ಒಂದು ತಿಳಿಸ್ತೀನಿ. ಇದರಲ್ಲಿ ಇನ್ನೂ ಒಂದು ಲೆಕ್ಕ ತಿಳಿಸ್ತೀನಿ. ಮೂರನೇ ಭಾಗದಲ್ಲಿ 4ನೇ ಲೆಕ್ಕ ತಿಳಿಸ್ತೀನಿ ನೋಡಿ. 5x minus 3y is equal to 11 minus 10x plus 6y is equal to minus 10x plus 6y minus 22 ಆಗಿದೆ. ಹಾಗಾದರೆ ಇಲ್ಲಿ ಮತ್ತೆ ಪುನಃ ನಾವೇನು ಮಾಡಬೇಕಾಗುತ್ತೆ? a1 is 5, b1 is minus 3, c1 is 11. So a2 is minus 10, b2 is 6, c2 is 22 minus 22. ಓಕೆ, ಏನಾಯಿತು? ಹಾಗಾದರೆ ಏನಾಯ್ತು ಇವಾಗ ನೋಡಿ. ಹಾಗಾದರೆ ಇಲ್ಲಿ ಫಲಿತಾಂಶ ಏನು ಮಾಡಿ? a1 by a2 is equal to 5 by minus 10. b1 by b2 is equal to minus 3 divided by 6. 5 ಒಂದಲೇ 5 ಆಗಿದೆ. ಸೊ ಇಸ್ ಈಕ್ವಲ್ ಟು minus 1 by 2. ಇದು 3 ಒಂದಲೇ 3 ಆಗಿದೆ. ಇಸ್ ಈಕ್ವಲ್ ಟು minus 1 by 2. ನೆಕ್ಸ್ಟ್ c1 by c2. c1 by c2. c1 by c2 is equal to c1 is 11 divided by minus 22. 11 1 ja 11 2 ja is equal to minus 1 by 2. 1 by 2 1 by 2 1 by 2. So a1 by a2 is equal to b1 by b2 is equal to c1 by c2 ಆಗಿದೆ. ಆದ್ದರಿಂದ ಇಲ್ಲಿ ಫಲಿತಾಂಶ ಏನಾಗುತ್ತೆ ಅಂದರೆ ಈ ರೇಖೆಗಳು ಪರಸ್ಪರ
ಐಕ್ಯವಾಗುತ್ತವೆ, ಪರಸ್ಪರ ಐಕ್ಯವಾಗಿವೆ ಅಂದರೆ ಪರಸ್ಪರ ಕೋಇನ್ಸೈಡ್ ಆಗ್ತವೆ. ಇಲ್ಲಿ ಅನಂತ ಅಪರಿಮಿತ ಪರಿಹಾರಗಳಿವೆ, ಅಪರಿಮಿತ ಪರಿಹಾರಗಳಿವೆ. ಅಪರಿಮಿತ ಪರಿಹಾರಗಳಿವೆ ಅಂದರೆ ಇದು ಕೂಡ ಅವಲಂಬಿತ ಜೋಡಿ. ಆದರೆ ಇವುಗಳಿಗೆ ಸ್ಥಿರವ ಜೋಡಿ ಅಂತ ಕರೀತಾರೆ. ಇವು ಕೂಡ ಸ್ಥಿರ ಜೋಡಿ ಅನಿಸ್ಕೊತದೆ, ಇದು ಕೂಡ ಸ್ಥಿರ ಜೋಡಿ ಅನಿಸ್ಕೊತದೆ. ಅವಲಂಬಿತ ಜೋಡಿ ಅಂದರೆ ಸ್ಥಿರ ಜೋಡಿ ಅಂತ ಅರ್ಥ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ. ಹೀಗೆ ನಾವು ಈ ಲೆಕ್ಕಗಳನ್ನು ಬಿಡಿಸಬೇಕು. ಈ ಮೂರನೇ ವಿಭಾಗದಲ್ಲಿ ನಾನು ಮತ್ತೆ 2 ಲೆಕ್ಕಗಳನ್ನು ತಿಳಿಸಿದ್ದೀನಿ. ನೀವು ಉಳಿದ ಎಲ್ಲ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. 3ನೇ ವಿಭಾಗದಲ್ಲಿ ಉಳಿದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀನಿ. ಇನ್ನು 4ನೇ ವಿಭಾಗ, ಇದೊಂದು ಪ್ಯಾರಲಲ್ ಆಗಿರ್ತಕ್ಕಂಥದ್ದು. ಪ್ಯಾರಲಲ್ ಇನ್ನೊಂದು ಲೆಕ್ಕ ಯಾವುದಾದ್ರೂ ಪ್ಯಾರಲಲ್ ಆಗಿರ್ಬೋದು. ಏನು ನೋಡಿ, ಹಾಗಾದರೆ 2x ಬೇರೆ ತಗೊಳ್ಬೋದು. 3/2x ಪ್ಲಸ್ 5/3y is equal to 7. 2x 9x minus 10y is equal to 14. ಇದು ನೋಡಿ, same. a1 is 3/2, b1 is 5/3, c1 is 7, a2 is 9, b2 is minus 10, c2 is 14. So a1 by a2 is equal to 3/2 divided by 9. So 3 is equal to 1/3. b1 by b2 is equal to 5/3 into 10. ಕೆಳಗಡೆ ಭಾಗಿಸಿ 10, 5 5. ಸೊ ಇಸ್ ಈಕ್ವಲ್ ಟು ಇಲ್ಲಿ 3 6, 3 6 ಮೈನಸ್ 1/6. ಇಲ್ಲಿ ಇಲ್ಲಿ ಬರೀ 1/6, ಇಲ್ಲಿ ಮೈನಸ್ 10 ಇರೋದ್ರಿಂದ ಇಲ್ಲಿ ಮೈನಸ್ 1/6 ಬರುತ್ತೆ. ನೆಕ್ಸ್ಟ್ c1 by c2 is equal to, that is 7 by ಇದು ಸ್ವಲ್ಪ ಚೇಂಜ್ ಮೈನಸ್ ಆಗುತ್ತೆ, is equal to 0, is equal to 0. ಇದು ಮೈನಸ್ ಆಗುತ್ತೆ. minus 7 by 14. ಇಲ್ಲಿ minus 7 by minus 14. minus 7 by minus 14. ಏಳೊಂದೇ 7 is equal to 1/2. ಇಲ್ಲಿ ಏನಾಗುತ್ತೆ, ಇದು 1/2 ಈಗ ನೋಡಿ, ಇದು 1/6 minus 1/6. ಇಲ್ಲಿ 3/2 by 9. ಓಕೆ, ಹಾಗಾದರೆ ಇಲ್ಲಿ ಏನಾಯಿತು ಅಂದರೆ e1 by b2, p1 by b2 is not equal. 1/6, ಇದು 1/6, ಇದು ಮೈನಸ್ 1/6. ನೀವೆಲ್ಲ ಈಕ್ವಲ್ ಅನ್ನಿಸ್ತದ, ಅದ ಇಲ್ಲಿ ಮೈನಸ್ ಇರೋದ್ರಿಂದ ದೀಸ್ ಟು ಆರ್ ದಿ ನಾಟ್ ಈಕ್ವಲ್. ಅಂದರೆ ಇವುಗಳು ಛೇದಿಸುತ್ತವೆ, ಅಂದರೆ ಒಂದೇ ಪರಿಹಾರ ಇದೆ. ಅಂದರೆ ಇವು ಕೂಡ ಸ್ಥಿರವಾದ ಜೋಡಿಗಳು, ಅನಿಸ್ಕೊಳ್ತವೆ. ಅರ್ಥ ಆಯ್ತಾ? ಹೀಗೆ ನಾನು ಇದನ್ನು ಬಿಡಿಸ್ಬೇಕು. ಆಯ್ತು, ಇದರಲ್ಲಿ ಸುಮಾರು 3 ಲೆಕ್ಕ ನಾನು ಬಿಡಿಸಿದ್ದೀನಿ. ಇನ್ನು 2 ಕಾಣಿಸೋದು, ಅಷ್ಟು ನೀವು ಮಾಡಿ.
ಸೊ ನೀವು ಮಾಡಿ ಅರ್ಥ ಆಯ್ತು ಮನೆಯಲ್ಲಿ ಮಾಡಿ. ಹಾಂ ಈಗ ನೆಕ್ಸ್ಟ್ 4ನೇ ವಿಭಾಗಕ್ಕೆ ಹೋಗೋಣ. ಇಲ್ಲೇನಾಗಿದೆ ನೋಡಿ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ನಕ್ಷಾ ಕ್ರಮದಿಂದ ಪರಿಹಾರ ಕಂಡಿದೆ ಅಂತ ಹೇಳ್ತಾನೆ. ಒಂದು ಯಾವುದನ್ನು ತಿಳಿಸ್ತೀನಿ. 2x plus y is equal to minus 6 is equal to 0. 4x minus 2y minus 4 is equal to 0. ಈಗ first a1 is 2, b1 is 1, c1 is minus 6, a2 is 4, b2 is minus 2, c2 is minus 4. a1 by a2 2 by 4 is equal to 1 by 2. b1 by b2 1 by minus 2. So minus 1 by 2. ಮುಗೀತು, ಇಷ್ಟು ಸಾಕು. ಇಲ್ಲಿ ಕೂಡ ಅದೇ ಸೇಮ್. ಏನು a1 by a2 and b1 by b2 is not equal ಅಂದಮೇಲೆ ಇಲ್ಲಿ ಒಂದೇ ಪರಿಹಾರ ಇದೆ. ಏಕೆಂದರೆ ಇವು ಛೇದಿಸುತ್ತವೆ. ಇದು ಹೇಳ್ತದೆ, ಇದು ಹಾಗೆ ಹೇಳ್ತದೆ. ಇದು ಏನು ಹೇಳ್ತದೆ? ಛೇದಿಸುತ್ತವೆ. ಛೇದಿಸುತ್ತವೆ ಅಂದಮೇಲೆ ಒಂದೇ ಪರಿಹಾರ ಇರುತ್ತೆ. ಇದು ಸ್ಥಿರವಾದ ಜೋಡಿ ಅಂದರೆ ಇದನ್ನೇನು ಮಾಡಬೇಕು? ಗ್ರಾಫ್ನ ಬಿಡಿಸ್ಬೇಕು. ಗ್ರಾಫ್ ಹೇಗೆ ಬಿಡಿಸೋದು? ಏನಿಲ್ಲ, ಇದು ತಗೊಳ್ಳಿ, ನಕ್ಷೆ ಹಾಕಬೇಕು. 2x plus y is equal to 6. minus 6 ಈ ಕಡೆ ಬರುತ್ತೆ. y is equal to 6 minus 2x. ಬೆಲೆ ಪಟ್ಟಿ ಹಾಕಬೇಕು. ಈಗ ಬೆಲೆ ಪಟ್ಟಿ ಹಾಕಬೇಕು. ಏನಾಗುತ್ತೆ? x y y is equal to 6 minus 2 into ಬ್ರಾಕೆಟ್ನಲ್ಲಿ 1 ಹಾಕಿ, x ನ ಬೆಲೆ 1 ಹಾಕಿ. 6 ಮೈನಸ್ 2 1 2, 6 2 4, ಬ್ರಾಕೆಟ್ನಲ್ಲಿ 2 ಹಾಕಿ. 6 minus 2 into 2 2 4, 6 4 2 ಹಾಕಿ. ಸೊ y ಬೆಲೆ 2 ಬರುತ್ತೆ, y ಬೆಲೆ 4 ಬರುತ್ತೆ. ಅದೇ ರೀತಿ y equal to 6 minus 2 into ಬ್ರಾಕೆಟ್ 3 6 3 2 6 6 0 ಬರುತ್ತೆ. y ಬೆಲೆ 0 ಬರುತ್ತೆ. ಹೀಗೆ ಬಿಡಿಸ್ಬೇಕು. ಅದೇ ರೀತಿ ಇನ್ನೂ ಒಂದನ್ನು ಬಿಡಿಸಿ. ಇನ್ನೊಂದು ಯಾವುದು? 2 4x ಮೈನಸ್ 2y is equal to 4. 4x is equal to 4 minus 2y plus 2y. ಇದು ಈ ಕಡೆ ಬರುತ್ತೆ. x ಅನ್ನು ತಗೊಳ್ಳಿ, ಈ ಸಲ x ತಗೊಳ್ತೀವಿ. 4 plus 2y divided by 4 ಕೆಳಗಡೆ. ಈಗ x ಇಟ್ಬೇಕು. ಇಲ್ಲಿ y ಮಾಡಿದ್ರೆ ಇಲ್ಲಿ x ಮಾಡ್ತೀವಿ. ಹಂಗೂ ಮಾಡ್ಬೋದು, x ಮಾಡ್ಬೋದು. ಬೆಲೆ ಪಟ್ಟಿ ಹಾಕೋಣ. ಏನಾಗುತ್ತೆ ನೋಡಿ, ಬೆಲೆ ಪಟ್ಟಿ ನೋಡಿ. ಈಗ x is equal to 4 into ಬ್ರಾಕೆಟ್ ಪ್ಲಸ್ 2 into ಬ್ರಾಕೆಟ್ x ನ ಬೆಲೆ y ನ ಬೆಲೆ. x ಈ ಸದ್ಯ ನಾನು ಇಲ್ಲಿ y ನ ಬೆಲೆ ಹಾಕ್ತೀನಿ. 1 ಹಾಕಿದ್ರೆ ಕೆಲಸ ಆಗಲ್ಲ. 2 ಹಾಕ್ತೀನಿ. ಯಾಕಂದ್ರೆ ಬುಡಕ್ಕೆ 4 ಐತಿ. 2 4 4 ಪ್ಲಸ್ 4 2 4. ಸೊ ಬುಡಕ್ಕೆ 4 4 4 8 ಡಿವೈಡೆಡ್ ಬೈ 4 4 1 4 2. ಸೊ 2 ಬಂತು. 1 ಹಾಕಿದ್ರೆ 2 ಬಂತು. ಹಾಗೆ ಇನ್ನೊಂದು ಲೆಕ್ಕ ತಗೊಳ್ಳಿ. 4 2 ಏನು ಹಾಕ್ತೀರಿ? 6 ಹಾಕಿ. 6 y 6 6 12 12 1 4 6 12 12 1 4 16 4 1 4 4 16. 6 ಹಾಕಿದ್ರೆ 4 ಬರುತ್ತೆ. ಈಗ 6 ಬದಲು ಬೇರೆ ಹಾಕ್ತೀವಿ. ಏನು ಹಾಕೋದು? -2 ಹಾಕಿ. -2 ಹಾಕಿದ್ರೆ ಏನಾಗುತ್ತೆ? 2 4 4 -4
ಬೈ 4 0 ಬರುತ್ತೆ, ಮೈನಸ್ ಎಲ್ ಹಾಕಿದರೆ 0 ಬರುತ್ತೆ. ಹಾಂ, ಈಗ ನಮಗೆ ಬೆಲೆ ಪಟ್ಟಿಗಳು ಸಿದ್ಧವಾದವು. ಬೆಲೆ ಪಟ್ಟಿ ಹಾಕೋದನ್ನು ಕಲಿಯುವುದೇ ಒಂದು ವೈಶಿಷ್ಟ್ಯ. ಬೆಲೆ ಪಟ್ಟಿ ಹಾಕಿಬಿಟ್ರೆ ನಮಗೆ ಗ್ರಾಫ್ ಸಿಗುತ್ತೆ, ಗ್ರಾಫ್ ಸಿಕ್ಬಿಡತ್ತೆ. ಹೇಗೆ ಮಾಡೋದು ಗ್ರಾಫು? ಹೀಗೆ ಗ್ರಾಫಲ್ಲಿ ಎಳಿತೀರಿ, ಹಿಂಗೆ ಎಳಿತೀರಿ, ಇಲ್ಲಿ ಬೆಲೆ ಹಾಕ್ತೀರಿ, ಗ್ರಾಫ್ನಲ್ಲಿ ಬೆಲೆ ಹಾಕ್ತೀರಿ. ಹಾಂ, ಪ್ಲಸ್ ವ್ಯಾಲ್ಯೂ ಇರೋದ್ರಿಂದ ಸ್ವಲ್ಪ ಕೆಳಗಡೆ ನೋಡಿ. ಹಾಂ, 1 2 3 4 5 6 7 -1 -2 -3 -4 +1 2 3 4 5 6 7 8 9 1 2 3 4 5 6 7 8 9 1 2 3 4 5 -1 -2 -3 -4 -5 ನೋಡಿ. 1 4 ಎಕ್ಸ್ನ ಮೇಲೆ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಎಕ್ಸ್ನ ಮೇಲೆ 1, ವೈನ ಮೇಲೆ 4, ವೈನ ಮೇಲೆ 4, ಎಕ್ಸ್ನ ಮೇಲೆ 1, ವೈನ ಮೇಲೆ 4, 1 ಸಿಕ್ತು. 2 2 2 2 ಇಲ್ಲಿ ಮತ್ತೊಂದು ಸಿಗುತ್ತೆ. ಹಾಗೆ 3 0 3 0. ಹಾಂ, ಈಗೊಂದು ರೇಖೆ ಸಿಗುತ್ತೆ, ಸ್ಟ್ರೇಟ್ ಲೈನ್ ಸಿಗುತ್ತೆ. ನೀವು ಕರಾರುವಕ್ಕಾಗಿ ಅಳತೆ ಪಟ್ಟಿ ಮತ್ತು ಸರಿಯಾಗಿ ಮಾಡಬೇಕು. ನೀವು ಇದನ್ನು ಅಳತೆ ಪಟ್ಟಿಯನ್ನು ಬಳಸಬೇಕು. ಎರಡನೇ ಗ್ರಾಫ್ x = 2, x = 2, y = 1, y = 1 1 ಇಲ್ಲಿ ಬರುತ್ತೆ ಪಾಯಿಂಟ್. x = 4 6 4 6 4 6 ಇಲ್ಲಿ ಬರುತ್ತೆ. ನೆಕ್ಸ್ಟ್ 0 -2, ಎಕ್ಸ್ನ ಮೇಲೆ 0 -2. ಇವಾಗ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಈಗ ನಮಗೆ ಬೆಲೆ ಸಿಕ್ತು. ಎಂತ ಬೆಲೆ ಸಿಕ್ತು? ದಿಸ್ ಈಸ್ ವ್ಯಾಲ್ಯೂ. ಅಂದರೆ x = 2 ಉತ್ತರ ಸಿಕ್ತು ನಮಗೆ. x = 2, y = 2 ಸಿಕ್ತು, ಬೆಲೆ ಸಿಕ್ತು. ಒಂದು ಪರಿಹಾರ ಸಿಕ್ತು. ಸೊ ಒಂದು ಪರಿಹಾರ ಇದೆ, ಒಂದೇ ಪರಿಹಾರ ಇದೆ. ಹೀಗೆ ನಾವು ಈ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ. ಇದೇ ಥರ ನೀವು ಈ 4ನೇ ವಿಭಾಗದ ಎಲ್ಲ ಲೆಕ್ಕಗಳನ್ನು ಇದೇ ಥರ ನೀವು ಬಿಡಿಸಬೇಕಾಗುತ್ತೆ. ಫಸ್ಟು ಏನು ಮಾಡಬೇಕು? ಈ 4ನೇ ವಿಭಾಗದ ಲೆಕ್ಕಗಳನ್ನು A1/A2 B1/B2 ಮಾಡಬೇಕು. ಹಾಂ, C1/C2 ಮಾಡಬೇಕು. ಹಾಂ, ಮಾಡಿ A1/A2 B1/B2 ಚೆಕ್ ಮಾಡಿ ನಾಟ್ ಈಕ್ವಲ್ ಬಂದರೆ ಮಾತ್ರ ಈ ಗ್ರಾಫ್ ಹಾಕ್ಬೇಕು. ಎಲ್ಲ ಗ್ರಾಫ್ ಹಾಕಿ, ಎಲ್ಲ 3 ಗ್ರಾಫ್ ಹಾಕಿ, ಯಾವುದೇ ಏನೇ ರಿಸಲ್ಟ್ ಕೊಟ್ಟರು ಗ್ರಾಫ್ ಹಾಕಿ. ಆ ಗ್ರಾಫ್ನಲ್ಲಿ ಅವಾಗ ಏನಾಗುತ್ತೆ? 3 ಫಲಿತಾಂಶಗಳು ಬರ್ತಾವೆ ನಮಗೆ. A1/A2 B1/B2 ಈಸ್ ನಾಟ್ ಈಕ್ವಲ್, ಅಥವಾ A1/A2 B1/B2 C1/C2 ಆರ್ ಈಕ್ವಲ್, ಅಥವಾ A1/A2 B1/B2 C1/C2 ಇದು ನಾಟ್ ಈಕ್ವಲ್ ಬರುತ್ತೆ, ಇದು ಈಕ್ವಲ್ ಬರುತ್ತೆ. 3 ಫಲಿತಾಂಶ ಬರ್ತದೆ. ಇದು ಬಂದರೆ ಈ ಥರ ಗ್ರಾಫ್ ಬರುತ್ತೆ, ಛೇದಿಸುತ್ತವೆ. ಇದು ಬಂದರೆ ಏನಾಗುತ್ತೆ? ಗ್ರಾಫ್ಗಳು ಐಕ್ಯ ಆಗ್ತವೆ, ಒಂದರಾಗ ಒಂದು ಐಕ್ಯ ಆಗ್ತವೆ. ಇದು ಬಂದರೆ ಸಮಾಂತರ ಬರ್ತವೆ, 2 ರೇಖೆಗಳು. ಹೀಗೆ ಗ್ರಾಫನ್ನು ನೀವು ಪ್ರತಿನಿಧಿಸಿ ಫಲಿತಾಂಶವನ್ನು ಕಂಡುಕೊಳ್ಳಬೇಕು. ಓಕೆ, ಈಗ ನೆಕ್ಸ್ಟ್ ಈ ಅಭ್ಯಾಸದ 5ನೇ ಲೆಕ್ಕ ಏನಿದೆ? ಈ ಅಭ್ಯಾಸದ 5ನೇ ಲೆಕ್ಕ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತದ ಒಂದು ಹೂದೋಟ. ಇದು ಆಯತ. ಉದ್ದ ಎಷ್ಟು ಹೆಚ್ಚಿದೆ? ಅಗಲಕ್ಕಿಂತ. ಅಗಲ ಎಕ್ಸ್ ಇತ್ತು, ಇದು ಅಗಲ ಎಕ್ಸ್ ಇತ್ತು. ಏನಾಗಿದೆ? ಉದ್ದ ವೈ ಇತ್ತು. ಉದ್ದವು ಅಗಲಕ್ಕಿಂತ, ಉದ್ದವು ಆಯತಾಕಾರದ ಅಗಲಕ್ಕಿಂತ 4 ಮೀಟರ್ ಹೆಚ್ಚು. ಇದು 1ನೇ ಸಮೀಕರಣ. ಏನು ಆಯಾತ ಸುತ್ತಳತೆ ಕೊಟ್ಟಾನ, ಸುತ್ತಳತೆ ಕೊಟ್ಟಾನ.
ಅಂದರೆ ಉದ್ದವು ಇದು ಉದ್ದ, ಇದು ಅಗಲ. ಉದ್ದವು ಅಗಲಕ್ಕಿಂತ 4 ಹೆಚ್ಚು, ಉದ್ದವು ಅಗಲಕ್ಕಿಂತ 4 ಹೆಚ್ಚು. ಇದು ಒಂದನೇ ಸಮೀಕರಣ. ನೆಕ್ಸ್ಟ್ ಇದು ಸುತ್ತಳತೆ. ಸುತ್ತಳತೆ ಅಂದರೆ 2y 2x ಕೂಡಿಸ್ಬೇಕು. 2y + 2x ಕೂಡಿಸ್ಬೇಕು. ಸುತ್ತಳತೆ ಅಂದರೆ 2x + 2y = 36 ಕೊಟ್ಟಿದ್ದಾರೆ. ಇದು ನಂಬರ್ 2. ಹಾಂ, ಈ ಎರಡು ಸಮೀಕರಣಗಳನ್ನು ನೀವು ಬಿಡಿಸಿ a1/a2 ಮಾಡ್ರಿ. ಈ ರೀತಿ ಗ್ರಾಫ್ ಕಂಡಿದ್ದೀರಿ, ಬೆಲೆಪಟ್ಟಿ ತಯಾರಿಸಿ ಗ್ರಾಫಲ್ಲಿ ಹಾಕಲಿ, ಅವು ಎರಡು ಛೇದಿಸ್ತಾವೆ, ಬೆಲೆಗಳನ್ನು ಕಂಡಿದ್ದೀರಿ. ಇದೊಂದು ಬೆಲೆ, ಇದೊಂದು ಬೆಲೆ ಕಂಡಿದ್ದೀರಿ. ಅವಾಗ ನಿಮಗೆ ಉದ್ದನೂ ಗೊತ್ತಾಗುತ್ತೆ, ಅಗಲನೂ ಗೊತ್ತಾಗುತ್ತೆ. ಇಷ್ಟೇ, ಇದು ಈಸಿ ಆಗುತ್ತ ಲೆಕ್ಕ. 5ನೇ ಲೆಕ್ಕ. ಇನ್ನು 6ನೇ ಲೆಕ್ಕ. ಈಗ ರೇಖಾತ್ಮಕ ಸಮೀಕರಣ 2x + 3y - 8 = 0 ನೀಡಲಾಗಿದೆ. ಹಾಗಾದರೆ ಇಲ್ಲಿ ಈ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ. ಇದರಿಂದ ಉಂಟಾಗುವ ರೇಖಾಗಣಿತ ಪ್ರತಿನಿಧಿಸುವುದು ಈ ಕೆಳಗೆ ಇರಬೇಕು. ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ನೀವೇ ಬರೀರಿ, ಆದರೆ ಇದಕ್ಕೆ ಛೇದಿಸುವಂಥದ್ದೊಂದು ಬರೀರಿ. ಹಾಂ, ಇದಕ್ಕೆ ಕೊನೆಯದು ಛೇದಿಸಬೇಕು. ಛೇದಿಸುವ ಇನ್ನೊಂದು ಸಮೀಕರಣ ಬರೀರಿ. ನೆಕ್ಸ್ಟ್ ಅದು ಹೇಗೆ ಬರೆಯೋದು? ಏನಿಲ್ಲ, ಇದು a1 ತಿಳ್ಕೊ, ಇದು a1 ಇದು 2, ಇದು b1 is 3, ಇದು c1 is -8. ನಮಗೆ ಛೇದಿಸಬೇಕು ಅಂದರೆ a1/a2 ಈಸ್ b1/b2 ನಾಟ್ ಈಕ್ವಲ್ ಆಗಬೇಕು. ಅಂದರೆ a1 is 2 ಅದು, ಇಲ್ಲಿ b1 is 3 ಅದು ನಾಟ್ ಈಕ್ವಲ್ ಆಗಬೇಕಂದ್ರೆ ಅದರ ಅರ್ಥ 2/, ಏನು ಬೇಕಾದ ಬರೀನಿ, ಇವೆರಡು ಈಕ್ವಲ್, ಇದು ಈಕ್ವಲ್ ಆಗೋದು ಬರೀ 2/5 3/7 ಮುಗೀತು. ಎರಡು ಈಕ್ವಲ್ ಆಗಿಲ್ಲ. ಇದು a1, ಇದು b1, ಇದು a2 ನಿನ್ನ ಮನಸ್ಸಿಗೆ ಬಂದದ್ದು ಬರೀ, b2 ನಿನ್ನ ಮನಸ್ಸಿಗೆ ಬಂದದ್ದು ಬರೀ. ಏನಾಯಿತು? ಇವೆರಡು ಈಕ್ವಲ್ ಆಗಿಲ್ಲ, ಅಂದಮೇಲೆ ಕೆಳಗಿನ ಸಮೀಕರಣ ಬರೀ. ಸೊ a2 ಏನು ಸಿಕ್ತು ನಿನಗೆ? 5 ಸಿಕ್ತು. b2 ಏನು ಸಿಕ್ತು? 7 ಸಿಕ್ತು. ಅಂದಮೇಲೆ 5x + 7y = c3 c2 ನಿನ್ನ ಮನಸ್ಸಿಗೆ ಬಂದು ಬರ್ತದೆ 20. ಈ ಸಮೀಕರಣವು ಏನಾಗಲ್ಲ, ಇದು ಛೇದಿಸುತ್ತದೆ, ಇದು ಇದಕ್ಕೆ ಛೇದಿಸುತ್ತದೆ. ಇನ್ನು ಸಮಾಂತರ ಆಗಬೇಕು. ಸಮಾಂತರ ಆಗ್ಬೇಕಂದ್ರೆ ಸಮಾಂತರವಾಗುವಂತಹ ಸಮೀಕರಣ ಬರೀಬೇಕು. ಸಮಾಂತರ ಆಗಬೇಕಂದ್ರೆ ನಿಯಮ ಏನಿದೆ? a1/a2 b1/b2 c1/c2 ದಿಸ್ ಈಸ್ ನಾಟ್ ಈಕ್ವಲ್, ದಿಸ್ ಈಸ್ ಈಕ್ವಲ್. ಹಾಂ, ಸೊ ಹಾಗಾದರೆ ಫಸ್ಟ್ ಬರೀ a1/2 ಹೇಳಬೇಕು, 2 b1/3. ಹಾಂ, ಇದು ನಾಟ್ ಈಕ್ವಲ್ ಆಗುತ್ತೆ ಅಂದರೆ c1 - 8 ಡಿವೈಡೆಡ್ ಬೈ. ಈಗ ಇವೆರಡು ಈಕ್ವಲ್ ಆಗಬೇಕಂದ್ರೆ ಇಲ್ಲಿ 2 ಮೂರಲೆ 6, ಇಲ್ಲಿ 2 ಮೂರಲೆ 6 ಅಂದರೆ 3 ಮೂರಲೆ 9. ಇವೆರಡು ಈಕ್ವಲ್ ಆಯಿತು. ಇಲ್ಲಿ ನಾಟ್ ಈಕ್ವಲ್ ಆಗುತ್ತೆ, ಇಲ್ಲಿ ಮನಸ್ಸಿಗೆ ಬರುತ್ತೆ, ಇವು ನಾಟ್ ಈಕ್ವಲ್. ಹಾಂ, ಹಾಗಾದರೆ ಇದು a2 ಸಿಕ್ತು, a2 is 6, b2 is 9, c2 is 7. ಬರೀ 6x 9y + 7 = 0 ಸಿಕ್ತು. ಯಾವ ಸಮೀಕರಣ ಸಿಕ್ತು ನಮಗೆ? ಸಮಾಂತರವಾಗುವಂಥದ್ದು. ಇದೇ ರೀತಿ ನೀವು ಏನಂದ್ರೆ ಐಕ್ಯವಾಗುವಂಥ ರೇಖೆ ಬೇಕಾಗುತ್ತೆ. ಐಕ್ಯಗೊಳ್ಳುವ ರೇಖೆ. ಅದಕ್ಕೆ ನಿಯಮ ಇದೆ, ಏನು? a1/a2